ನಾನೊಬ್ಬ ಹಿಂದೂ, ಗರ್ವದಿಂದ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಹಿಂದೂ ಇದ್ದೀನಿ ಅಂತ ಹೇಳಿ. ನಾನೊಬ್ಬನೇ ಅಲ್ಲ, ಈ ದೇಶದಲ್ಲಿ ಕೋಟ್ಯಾಂತರ ಜನ ಹಿಂದೂ ಅಂತ ಹೇಳ್ಕೊಳ್ಳೋಕ್ಕೆ ಅತ್ಯಂತ ಹೆಮ್ಮೆ ಇದೆ. ಪುರಾತನದಿಂದಲೂ ಪ್ರಾಚೀನದಿಂದಲೂ ಸಾವಿರಾರು ವರ್ಷದಿಂದಲೂ ಕೂಡ ಹಿಂದೂಸ್ಥಾನದಲ್ಲಿ ಹುಟ್ಟಿ ಬರೋಕ್ಕೆ ಇದೊಂದು ಪುಣ್ಯದ ಕೆಲಸ ಅಂತ ನಾನು ಹೇಳ್ತೀನಿ. ಸೊ ನಾನು ಹಿಂಸಕ ಅಲ್ಲ, ನಾನು ಸುಳ್ಳು ಹೇಳೋಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿನ್ನೆ ಸಂಸತ್ ಭವನ ದೆಹಲಿಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಹಿಂದೂಗಳು ಯಾರು ಹಿಂದೂ ಅಂತ ಹೇಳ್ಕೊಳ್ತಾರೋ ಅವರೆಲ್ಲರೂ ಹಿಂಸಕರು, ಅವರೆಲ್ಲರೂ ಸುಳ್ಳು ಹೇಳ್ತಾರೆ. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಹೇಳಿದ್ರು. ಈ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ನಾನು ಈ ರೀತಿಯ ಹೇಳಿಕೆಯ ಮೂಲಕ 100 ಕೋಟಿ ಹಿಂದೂಗಳಿಗೆ ಅವಮಾನ ಮಾಡಿದಿರಿ. ಸೊ ಹಿಂದೂ ಧರ್ಮ ಎಂದೂ ಯಾವತ್ತಿಗೂ ಹಿಂಸೆಯನ್ನ ಬೋಧಿಸುವುದಿಲ್ಲ, ಮುಂದೇನೂ ಇಲ್ಲ. ಹಿಂದೂ ಅಂತಂದ್ರೆ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಯಾಗಿರ್ಲಿ ಅಂತ ಹೇಳಿದಂಥ ಏಕೈಕ ಧರ್ಮ ಅದು ಹಿಂದೂ ಧರ್ಮ. ಅದು ಹಿಂದೂಗಳು ಸಹಿಷ್ಣುತೆ ಇದ್ದಾರೆ, ಹಿಂದೂಗಳು ಸಮಾನತೆಯನ್ನು ಬೋಧಿಸ್ತಾರೆ, ಹಿಂದೂಗಳು ಅತ್ಯಂತ ಶ್ರೇಷ್ಠವಾದಂಥ ವಿಚಾರಧಾರೆಯನ್ನು ಜಗತ್ತಿಗೆ ಪ್ರಸಾರ ಮಾಡ್ತಾರೆ. ಸೊ ಎಂದೂ ಹಿಂಸಕರಲ್ಲ, ಎಂದೂ ಸುಳ್ಳು ಹೇಳುವವರಲ್ಲ ಅನ್ನೋದನ್ನ ಮಾನ್ಯ ರಾಹುಲ್ ಗಾಂಧಿಯವರೇ ಅರ್ಥ ಮಾಡ್ಕೊಳ್ಬೇಕು. ರಾಜಕಾರಣ ಸಾವಿರ ಮಾತಾಡಿ, ಆದರೆ ಹಿಂದೂ ಧರ್ಮದ ಬಗ್ಗೆ, ನಮ್ಮ ದೇವತೆಗಳ ಬಗ್ಗೆ ಈ ರೀತಿಯ ಅಪಮಾನ ಮಾಡುವಂಥದ್ದು ಈ ದೇಶದ ಹಿಂದೂ ಸಹನೆ ಮಾಡುವುದಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈ ದೇಶದ ಮೇಲೆ ದಾಳಿಕೋರರು ಯಾರು ಅಂತನ್ನೋದು ನೆನಪು ಮಾಡ್ಕೊಳ್ಳಿ. ಮೊಘಲರು, ಮುಸ್ಲಿಮರು, ಕ್ರಿಶ್ಚಿಯನ್ರು, ಪೋರ್ಚುಗೀಸರು ಈ ದೇಶದ ಮೇಲೆ ದಾಳಿ ಮಾಡಿದ್ರು. ಹಿಂಸೆಯನ್ನು ಬೋಧಿಸದಂಥವ್ರು ಯಾರು ಅಂತನ್ನೋದು ಯೋಚನೆ ಮಾಡಬೇಕು. ಸೊ ಅಂಥ ಶ್ರೇಷ್ಠವಾದಂಥ ಹಿಂದೂ ಧರ್ಮ, ಹಿಂದುತ್ವದ ಬಗ್ಗೆ ನೀವು ಇನ್ನೂ ಅಧ್ಯಯನ ಮಾಡಬೇಕು. ಇನ್ನೂ ನೀವು ಸಾಕಷ್ಟು ರೀತಿಯ ಅದರ ಬಗ್ಗೆ ಅನುಭವ ಪಡೆಯಬೇಕಾಗಿದೆ.